ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಮತ್ತೆ ಕರ್ನಾಟಕಕ್ಕೆ ಒಂದು ರೀತಿಯ ಶಾಕ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ಸೆಷನ್ ನಡೀತು. ಸೆಷನ್ನಲ್ಲಿ ರಾಜ್ಯಪಾಲರಿಗೆ ಆ ಸರ್ಕಾರ ಭಾಷಣ ಬರ್ಕೊಡುತ್ತಲ್ಲ, ಆ ಭಾಷಣದಲ್ಲಿ ಕಾವೇರಿ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ. ಮೇಕೆದಾಟು ಕೂಡ ಆಕ್ಷೇಪ, ತಮಿಳುನಾಡು ಸರ್ಕಾರದ ಆಕ್ಷೇಪ ವ್ಯಕ್ತವಾಗಿದೆ. ಏನಂತ ಹೇಳಿದ್ರೆ, ನಾವು ಸರಿಯಾದ ಅವ್ರಿಗೆ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿದ್ಯೋ ಆ ಪ್ರಕಾರ ನಾವು ನೀರು ತಮಿಳುನಾಡವ್ರು ಕೊಡ್ತಾ ಇಲ್ಲ ಅಂತ ಒಂದು ಮೇಕೆದಾಟು ಯೋಜನೆ ಮೂಲಕ ಅವರ ಹಕ್ಕನ್ನು ಕಿತ್ಕೋತಾ ಇದ್ದೀವಿ ಅನ್ನೋ ಪಾಯಿಂಟ್ಸ್ನ ಇವತ್ತು ಅಲ್ಲಿನ ಗವರ್ನರ್ ಅರ್ಲೇಕರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದು ರಾಜ್ಯದ ರಾಜಕಾರಣಿಗಳ ಆಕ್ರೋಶಕ್ಕೆ ಮತ್ತೆ ರೈತ ಸಂಘದ ನಮ್ಮ ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಅರ್ಲೇಕರ್ ಮಾತಾಡಿದ್ದಾರೆ, ಮತ್ತೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಬನ್ನಿ ನೋಡೋಣ ಏನು ಮಾತಾಡಿದ್ದಾರೆ ಅಂತ. ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಕರಾರಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ಲ ಇಂಡಸ್ಟ್ರೀಸ್ಗೂ ಬೇಕು. ಸೊ ಇವತ್ತು ತಮಿಳುನಾಡಿಂದ ಎಲ್ಲರೂ ಎಷ್ಟೋ ಜನ ಬಂದು ಇಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ, ಇಲ್ಲಿಂದ ಹೋಗಿ ಅಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬೇರೆ ಮಾಡೋಕ್ಕಾಗ್ತದ? ನಮಗೆ ಇಷ್ಟ ಇಲ್ಲ. ಈ ಪ್ರಾಜೆಕ್ಟು ತಮಿಳುನಾಡವ್ರಿಗೆ ಜಾಸ್ತಿ, ಕರ್ನಾಟಕನ ಏನಪ್ಪ ಅಂದರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟ ಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು. ಆ ನೀರನ್ನು ಅವ್ರಿಗೆ ಕೊಡ್ತೀವಿ. ಇಲ್ಲಿ ಏನಪ್ಪ ಅಂದರೆ ನಮ್ಮ ಮಂಡ್ಯ, ಈ ಕಡೆ ಹಾಸನ, ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿವೆ, ಚಾಮರಾಜನಗರ ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡಲ್ಲೂ ಬದುಕಬೇಕು. Tamil Nadu has the right to use Kaveri water from time immemorial. Even after our right was upheld in the Supreme Court, we are having to struggle every year to obtain Kaveri water. Instead of giving our due share of water, only surplus water is being released to Tamil Nadu by the government of Karnataka. In this situation, government of Karnataka is attempting to implement the Mekedatu project. Tamil Nadu has the right to use Kaveri water from time was upheld in the Supreme Court. We are having to ನಮ್ಮ ಮುಖ್ಯಮಂತ್ರಿಗಳು ಹೇಳೋದು ಸರ್, ಬ್ಯಾಲೆನ್ಸಿಂಗ್ ಆಗಿ ಹೇಳ್ತಾ ಇದ್ದಾರೆ. ಈಗ 284 TMC ನಾವು ಅವ್ರಿಗೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದ್ರ ಪ್ರಕಾರ ನೀರೇನಿದೆ ಅದನ್ನು ನಾವು ಏನೂ ಅಬ್ಜೆಕ್ಷನ್ ಇಲ್ಲ, ಅದನ್ನು ಕೊಡ್ತೀವಿ. ಎರಡನೇದು, ಮೆಟ್ಟೂರು ಡ್ಯಾಮಿಂದ ಏನು ವೇಸ್ಟ್ ಆಗಿ ಸಮುದ್ರ ಸೇರ್ತಾ ಇದೆ ಆ ನೀರನ್ನು ತಡೆದು ನಾವು ಮೇಕೆದಾಟುನಲ್ಲಿ ರಿಸರ್ವೇರ್ ಮಾಡಿ ಅದ್ರ ಮೂಲಕ ಯೂಸ್ ಮಾಡ್ಕೋತೀವಿ, ಅದನ್ನು ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ತಮಿಳುನಾಡಿಗೆ ಇದು ಅರ್ಥ ಆಗ್ತಿಲ್ಲ. ಇದೇನು ಬರೀ ಪೊಲಿಟಿಕಲ್ ವಾರ್ ಅಂತ ಅನ್ಸುತ್ತಾ, ಅಥವಾ ಇದರಲ್ಲಿ ತಮಿಳುನಾಡು ವಾದದಲ್ಲಿ ಏನಾದ್ರು ಹುರುಳಿದೆ ಅಂತ ಅನ್ಸುತ್ತಾ ಸರ್? ಇಲ್ಲ, ತಮಿಳುನಾಡಿಂದು ಹುರುಳಂತೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ತಮಿಳುನಾಡು ಅತ್ಯಂತ ಕ್ರೂರವಾಗಿ ವರ್ತಿಸ್ತಾ ಇದೆ ಈ ನೀರಿನ ವಿಷಯದಲ್ಲಿ. ಯಾಕೆ ಅಂತ ಹೇಳಿದರೆ, ಇವರು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ನಾವು ಅವರು ಅಣ್ಣ ತಮ್ಮರಿದ್ದಂಗೆ ಅಂತ ಅನ್ನೋದು, ಅವರು ಸರಿ ಇರಬೇಕು, ನಾವು ಸರಿ ಇರಬೇಕು, ಈ ವಾದಗಳೆಲ್ಲ ಅಲ್ಲಿ ಅವ್ರು ಕೇಳಲ್ಲ ಯಾರು ತಮಿಳುನಾಡಿನವರು. ಇದು ಆಳವಾದ ಒಂದು ತಿಳುವಳಿಕಸ್ತರು ಹೇಳ್ತಕ್ಕಂಥ ವಾದವಲ್ಲ. ಯಾಕೆ ಅಂದ್ರಪ್ಪ ಅಂದರೆ, ಎಲ್ಲಿ ಅನ್ಯಾಯ ಆಗ್ತಾ ಇದೆ ನಮಗೆ, ಮೇಕೆದಾಟುಗೆ ಅವ್ರು ಏನಪ್ಪ ಅಂತಾರಪ್ಪ ಅಂದರೆ ಅಬ್ಜೆಕ್ಷನ್ ಹಾಕಿದ್ರು, ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ. ಅದು ರಿಜೆಕ್ಟ್ ಆದಮೇಲೆ ಮತ್ತೆ ಈಗ ಖ್ಯಾತಿ ತೆಗೆದಿದ್ದಾರೆ ಅವರು. ಹೌದ್ರಾ? ಯಾಕೆ ಅಂತ ಹೇಳಿದ್ರಪ್ಪ ಅಂದರೆ, ಇವರು ನೀರು ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ನಮಗೇನಪ್ಪ ಅಂದರೆ ಶಾರ್ಟೇಜ್ ಬರ್ಬೋದು ಅಂತಕ್ಕಂಥದ್ದು. ಇದು ಇತಿಹಾಸ ನೋಡಿದ್ರೆ ಏನಂತಂತಂದರೆ, 1992, 1924 ಎರಡೂ ಒಂದು ಒಪ್ಪಂದಗಳು ಆದವು. ಆ ಒಪ್ಪಂದಗಳು ಹೆಂಗಿತ್ತದ್ರಪ್ಪ ಅಂದರೆ, ಒಂದು ಗುಲಾಮಗಿರಿ ಒಪ್ಪಂದ, ಮೈಸೂರು ಅರಸರು ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಮಡ್ರಾಸ್ ಪ್ರಾವಿನ್ಸ್ ಏನಪ್ಪ ಅಂದ್ರೆ ಗುಂಡಾಗಿರಿ ಇತ್ತು. ಅವ್ರು ಏನು ಹೇಳಿದ್ರು, ಇಲ್ಲಿ ನೀವು ಇವರು ವಿಶ್ವೇಶ್ವರಯ್ಯ ಇವರೆಲ್ಲರೂ ಏನಪ್ಪ ಅಂದ್ರೆ ನಾವು ಇಲ್ಲಿ ಕಟ್ಕೊಳ್ತೀವಿ ಅಂತ ಹೇಳಿದಾಗ ಕೆಲವೊಂದು ನಂತರದಲ್ಲಿ ಅವರು ಒಂದು ಆಬ್ಜೆಕ್ಷನ್ ಷರತ್ತು ಹಾಕಿದರು. ನೀವು ಏನಪ್ಪ ಅಂದ್ರಪ್ಪ ಅಂದರೆ ಏನೇ ಮಾಡಬೇಕಾದ್ರೂ ಸಹಿತ ನಮ್ಮನ್ನು ಕೇಳಿ ಮಾಡಬೇಕು ನೀವು ಅಂತೇಳಿ. ಬ್ರಿಟಿಷ್ ಪ್ರಾವಿನ್ಸು. ಹಾಗಾಗಿ ಅವರು ಹಿರಿಯಣ್ಣನ ಒಂದು ಏನಪ್ಪ ಅಂದ್ರೆ ಧೋರಣೆ ತಾಳಿದರು. ಅವರು ಏನಾದರೂ ಆಗಲಿ ನಾವೊಂದು ಮಾಡಿಬಿಡೋಣ ಅಂತಕ್ಕಂಥ ಒಂದು ಇದರಲ್ಲಿ ಏನಪ್ಪ ಅಂತಾರಪ್ಪ ಅಂದರೆ ಒಂದು ಕೆಲವೊಂದು ಏನಪ್ಪ ಅಂದ್ರೆ ಯೋಜನೆಗಳನ್ನು ಇಲ್ಲಿ ಮಾಡಿಕೊಂಡ್ರು ಇವರು. ಅದನ್ನು ಇವತ್ತಿಗೂ ಏನು ಹೇಳ್ತಾ ಇದ್ದಾರೆ ಅವರು ಅಂತಂದರೆ, ನಾವು ಈ ಹಿಂದೆ ಏನಪ್ಪ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸು ಏನು ಒಪ್ಪಂದಗಳಾಗಿದ್ವು ಆ ಒಪ್ಪಂದ ಇವತ್ತಿಗೂ ನಡಿಬೇಕು ಅಂತಕ್ಕಂಥದ್ದು, ಅವು ಚಾಲ್ತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು. ಅದು 50 ವರ್ಷಗಳ ಒಪ್ಪಂದ ಅಂತ ಹೇಳಿದರು.
ಆಯಿತು 50 ವರ್ಷ ಆಯಿತು ಅಂತ ಇರ್ತಾರೆ, 74ಕ್ಕೆ ಮುಗೀತು ಅಂತ ಇರುತ್ತೆ. 74ರ ನಂತರನೂ ಸಹಿತ ಏನಪ್ಪ ಅಂದ್ರೆ ಅದು ಚಾಲ್ತಿಯಲ್ಲಿ ಇರಬೇಕು ಅಂತ ಇರ್ತಕ್ಕಂಥದ್ದು ಅವ್ರ ವಾದ. ಯಾಕೆ ಅಂತ ಹೇಳಿದ್ರೆ ಈ ಕಾವೇರಿ ಅಂತಕ್ಕಂಥದ್ದು ಏನಂತಾರೆ ನದಿ ಅತಿ ಹೆಚ್ಚು ಹರಿತಕ್ಕಂಥದ್ದು ಇಲ್ಲೇನೆ. ಕರ್ನಾಟಕ ಮಾನದಂಡ ಏನಂದ್ರಪ್ಪ ಅಂದ್ರೆ ಎಲ್ಲಿ ಹೆಚ್ಚು ಹರಿತಿದೆ ಅಂತಕ್ಕಂಥದ್ದು ಮಾನದಂಡ. ಆಮೇಲೆ ಎಲ್ಲಿ ಆ ಬರೀ ನೀರು ಹರಿದ್ರೆ ಅಷ್ಟೇ ಅದಕ್ಕೆ ಏನಪ್ಪ ಅಂದ್ರೆ ಅದಕ್ಕೊಂದು ಎರಡು ಸ್ಟಿಕ್ ಆಗಲ್ಲ. ಅದು ಅದರ ಉಪಯೋಗಕ್ಕಾಗಿ ಏನಪ್ಪ ಅಂದ್ರೆ ಒಂದು ಇದು ಇರ್ತದೆ ರಿಕ್ವೈರ್ಮೆಂಟು. ರೈತರು, ಕೃಷಿ ಕಾರ್ಮಿಕರು ಮತ್ತು ಪಶುಪಾಲನೆ ಇವೆಲ್ಲವೂ ಸಹಿತ ಸಾಕಷ್ಟು ಇದಾವೆ ಇಲ್ಲಿ. ಆದರೆ ಈ ಮುಂಚಿನಿಂದಲೂ ಏನಪ್ಪ ಅಂತಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಅವ್ರು ಏನಪ್ಪ ಅಂದರೆ ಸುಮಾರು ಏನಪ್ಪ ಅಂದ್ರೆ ಮಾಡ್ಕೊಂಡು ಬಂದರು. ಅದಕ್ಕೆ ಅವ್ರದ್ದು ಸಿಂಹ ಪಾಲು ಕಡಿಮೆ ಅವ್ರದ್ದು ಏನಪ್ಪ ಅಂದ್ರೆ ಇದ್ರೂ ಸಹಿತ 484 ಚಿಲ್ಲರೆ TMC ಅವರಿಗೆ, ನಮ್ದು 284 ಚಿಲ್ಲರೆ TMC ನಮಗೆ. ಇದು ಏನಪ್ಪ ಅಂದ್ರೆ ತೋಳ ಕುರಿಗಳ ನ್ಯಾಯ ಆಗಿದೆ ಇದು. ಯಾಕಂದರೆ ಒಂದು ಕುರಿ ಆ ತೋಳ ಇದು ನಿಂತ್ಕೊಂಡು ಹೇಳ್ತಾ ಇತ್ತಂತೆ, ನೀರು ಕುಡಿತಾ ಇದೆ ಅದ್ರ ಸೊಲಗೆ ಏನಪ್ಪ ಅಂತ ಅದು ಕೆಳಗೆ ನಿಂತ್ಕೊಂಡಿದೆ. ಅದು ಯಾವುದು ಕುರಿ, ನಿಂದು ಎಂಜಲು ಕುಡಿಬೇಕಾ ನಾನು ಅಂತೇಳಿ ಹೋಗಿ ತಿನ್ಲಿಕ್ಕೆ ಬರ್ತೈತೆ. ಒಂದು ಏನಪ್ಪ ಅಂದ್ರೆ ತೋಳ ಕುರಿ ನ್ಯಾಯ ಅಂತಂತಾರೆ. ಆ ತೋಳ ಕುರಿ ನ್ಯಾಯ ಏನಪ್ಪ ಅಂದ್ರೆ ಇವತ್ತಿನವ್ರಿಗೆ ಇದು ಮಾಡ್ತಾ ಇದ್ದಾರೆ. ಇದನ್ನು ಸಮರ್ಥವಾಗಿ ಏನಪ್ಪ ಅಂದ್ರೆ ಕೋರ್ಟ್ನಲ್ಲಿ ವಾದ ಮಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರಪ್ಪ ಅಂದರೆ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ ಮೈಸೂರು ಸಂಸ್ಥಾನ ಆಗಿತ್ತದು. ನಮ್ಮ ವಕೀಲರಿಗೆ ಏನಾರ ಟ್ರೈ ಮಾಡಕ್ಕೆ ಫೋನ್ ಮೋಹನ್ ಕಾತ್ರಕಿ ಸರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಇದ್ದಾರಾ? ಮೋಹನ್ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಫೈನ್. ಸರ್ ನಮ್ಮ ಜೊತೆ ಗಂಗಾಧರ್ ಕುಷ್ಟಗಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ಲೈವ್ ಅಲ್ಲಿ ಇದ್ದೀರಿ ಸರ್. ಏನ್ ಸರ್ ಇವತ್ತು ತಮಿಳುನಾಡು ಸೆಷನ್ ನಲ್ಲಿ ಇವತ್ತು ಪ್ರಸ್ತಾಪ ಆಗಿದೆ, ಮೇಕೆದಾಟುಗೆ ಆಕ್ಷೇಪ, ಜೊತೆಗೆ ನೀರು ಕೊಡ್ತಾ ಇಲ್ಲ ನಮ್ಮ ಕರ್ನಾಟಕದವರು, ಸುಪ್ರೀಂ ಕೋರ್ಟ್ ಇದನ್ನು ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಆ ವಾದದಲ್ಲಿ ಏನಾದ್ರು ಹುರುಳಿದೆಯಾ ಸರ್? ಹಾಂ ಸರ್. Otherwise, there is a shortfall of 85% water into Karnataka reservoirs. ಹಾಂ ಸರ್. 85%. Okay. ಹಾಂ ಸರ್. So, ಈ situation ಅಲ್ಲಿ distress formula has to be applied. ಹಾಂ ಸರ್. But distress formula also cannot be applied so early. It is just middle of the month of June. Right? ಹಾಂ ಸರ್. You will have to wait till the end of September to apply the distress formula. So at the moment we can't say anything. All I can say is this: there is a shortfall of 85% inflow into Karnataka reservoir, and therefore it is a situation of distress. ಈಗ ಮತ್ತೆ ಏನಾದರೂ ಕಾನೂನು ಹೋರಾಟಕ್ಕೆ ಮುಂದಾಗಬಹುದಾ ಸರ್ ಅವರು? ಅವರು ಮತ್ತೆ ಕಾನೂನು ಹೋರಾಟಕ್ಕೆ ಮುಂದಾಗಬಹುದಾ? ಯಾವ ಸ್ಟೇಜ್ ಅಲ್ಲಿ ಇದೆ ಸರ್ ಲೀಗಲ್ ಫೈಟ್ ಅವ್ರದ್ದು ಸಂಬಂಧಪಟ್ಟಂತೆ? Mekedatu is a separate issue. ಹಾಂ ಸರ್. The release of water is a separate issue. As far as Mekedatu is concerned, that is a matter now before the central government and the Kaveri Water Management Authority to consider the project report and take a decision whether it is consistent with the decision of the Supreme Court and the tribunal. That is separate. Hello. ಸರ್. That's all. Okay. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದುವರಿಸಲಾ? ಹಾಂ ಸರ್ ಮಾತಾಡಿ. ಅದೇ ಈಗ ಅವರು ಏನು ವಾದ ಮಾಡ್ತಾ ಇದ್ದಾರೆ, ಇನ್ನೊಂದು ಏನಂತಂದ್ರೆ ಹಿಂದಿಂದೆ ಅದನ್ನೇನಪ್ಪ ಅಂದ್ರೆ ಮಾಡಲಿಲ್ಲ ಇವರು ಅಂತೇಳಿ 1947 ನಂತರ ಆ ಕೆಲವೊಂದೆಲ್ಲ ಮುಂಚಿನ ಒಪ್ಪಂದಗಳೆಲ್ಲ ರದ್ದಾದವು ಆಲ್ ಇಂಡಿಯಾ ಲೆವೆಲ್. ಆದರೆ ಇದು ಮಾತ್ರ ರದ್ದಾಗಲಿಲ್ಲ. ಇದನ್ನು ಯಾಕೆ ಬಿಟ್ಟರು ಅಂತಕ್ಕಂಥದ್ದು ಪ್ರಶ್ನೆ. ಮತ್ತು ಇನ್ನೊಂದು ಏನಂತಂದ್ರೆ ಅಂದ್ರೆ ಅವತ್ತು ಮೈಸೂರ ಅರಸರ ಜೊತೆಗೆ ಆಗಿರ್ತಕ್ಕಂಥ ಅದು ಒಪ್ಪಂದ. ಇದು ರೀಆರ್ಗನೈಸೇಷನ್ ಆಯಿತು, ಸ್ವತಂತ್ರ ಭಾರತ ಆಯಿತು, ಕರ್ನಾಟಕ ಅಂತ ಆಯಿತು, ಅವಾಗಿನ ಮೈಸೂರು ರಾಜ್ಯ ಅಂತ ನಿಂತು, ರಾಜ್ಯ ಅಂತೂ ಆಗಿತ್ತು. ಹೌದ್ರಾ? ಅದಕ್ಕೆ ಅದು ಸಂಬಂಧ ಬೀಳೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ಏನಪ್ಪ ಅಂದ್ರೆ ವಾದ ಮಂಡಿಸಿ ಅದನ್ನೇನಪ್ಪ ಅಂದ್ರೆ ತಿರಸ್ಕರಿಸಬೇಕಾಗಿತ್ತು. ಇವತ್ತಿಗೂ ಏನಪ್ಪ ಅಂದ್ರೆ ಅದಕ್ಕೆ ಅವಕಾಶ ಇದೆ. ಒಂದು ಇವರು ಏನಪ್ಪ ಅಂದರೆ ಆ ರೀತಿಯಲ್ಲಿ ತಮಿಳುನಾಡಿನವ್ರು ವಾದ ಮಾಡ್ತಾ ಇದ್ದಾರಲ್ಲ, ಇದು ನಮ್ಮ ಒಪ್ಪಂದ ಇತ್ತು ಹಾಗಿತ್ತು ಅಂತೇಳಿ. ನಾ ಇನ್ನೂ ಒಂದು ಕೇಳ್ತೀನಿ ಅವರಿಗೆ. ಈಗ ಮಡ್ರಾಸ್ ನಗರಕ್ಕೆ ಕುಡಿಯುವ ನೀರು ಬೇಕು ಅಂತೇಳಿ ಒಂದು ಅವರು ಏನಪ್ಪ ಅಂದ್ರೆ ಬೇಡಿಕೆ ಇಟ್ಟರು. ಎಲ್ಲಿಂದ? ಕೃಷ್ಣಾ ನದಿಯಿಂದ. ಇದು ಕಾವೇರಿದು. ಕೃಷ್ಣಾ ನದಿದು ಯಾವುದೇ ಒಪ್ಪಂದ ಇಲ್ಲ ಅಲ್ಲಿ.
ಯಾವುದೇ ಚಾರಿತ್ರಿಕ ಒಪ್ಪಂದಿಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಇಲ್ಲ. ಅದು 15 TMC ನೀರು ಕೊಡಬೇಕು ಅಂತಕ್ಕಂಥದ್ದು. ಅದೆಲ್ಲಿ ಏನು ಸಮುದ್ರ ಸೇರೋದಕ್ಕಿಂತ ಮುಂಚಿತವಾಗಿ ಒಂದು ಡೈವರ್ಷನ್ ಕೆನಾಲ್ ಮಾಡಿಬಿಟ್ಟು ಆಂಧ್ರದಿಂದ ಅಲ್ಲೇನಪ್ಪ ಅಂದ್ರೆ ಮದ್ರಾಸ್ ನಗರಕ್ಕೆ ಕೊಡ್ತಾ ಇದ್ವಿ ನಾವು 15 TMC. ಆ 15 TMC ಇವತ್ತು ಅಲ್ಲಿ ನಿಂತು ಅಂತಂದ್ರಪ್ಪ ಅಂದರೆ ಈ ವಿಜಯ ದಳಪತಿ ಮೊದಲು ಮಾಡಿ ಓಸರು ಬಿಕ್ತಾರೆ. ಯಾಕಂದ್ರೆ ಯಾವ ಅಲ್ಲಿ ಏನಪ್ಪ ಅಂದ್ರೆ ಇಂಡಸ್ಟ್ರಿಗಳು ನಡೆಯಲ್ಲ, ಯಾವ ಎಲ್ಲ ಏನಪ್ಪ ಕುಡಿಯೋ ನೀರು ಇರೋದಿಲ್ಲ. ಆದರೆ ಇವತ್ತೇನಪ್ಪ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಬೆಂಗಳೂರಿಗೆ ಕುಡಿಯೋ ನೀರು ಕೊಡಲ್ಲ ಅಂತೇಳಿ. ಕೇಳ್ತಾ ಇರೋದು ಕೇವಲ 11 TMC ಇಲ್ಲಿ. 11 TMC ನೀರು ಕೊಡಲ್ಲ. ತಾವು ನಮ್ಮ ನೀರು ಕುಡಿತಾ ಇದ್ದಾರೆ ಈಗ ಅವರು. ಹೌದ್ರಾ? ಕೃಷ್ಣಾ ನೀರು ಕುಡಿದುಕೊಂಡು ಇವತ್ತು ಕಾವೇರಿ ನೀರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಏನಪ್ಪ ಅಂದ್ರೆ ಕ್ರೌರ್ಯವನ್ನೇ ಏನಪ್ಪ ಅಂದ್ರೆ ಅವರು ಸ್ಟ್ಯಾಲಿನ್ ಅವರು ಮೆರಿತಾ ಇದ್ರು, ಆಮೇಲೆ ಈ ಹಿಂದೆ ಅವ್ರ ಅಪ್ಪನೂ ಮೆರಿತಿದ್ರು. ಈಗ ಇವರು ಏನಪ್ಪ ಅಂದ್ರೆ ಅವ್ರನ್ನ ಮೀರಿಸಿ ಏನಪ್ಪ ಅಂದ್ರೆ ಇವ್ರು ಏನಪ್ಪ ಅಂದ್ರೆ ಮುಂದುವರಿತಾ ಇದ್ದಾರೆ. ಯಾಕಂತಂದ್ರೆ ಇವರು ರಾಜಕೀಯ ಪ್ರತಿನಿಧಿಗಳು ಅಷ್ಟೇ ಹೊರತಾಗಿ ಸರ್ಕಾರದ ಪ್ರತಿನಿಧಿಗಳು. ಅಲ್ಲಿ ಅಂಥದ್ದು ಒಂದು ಏನಪ್ಪ ಅಂದ್ರೆ ಬ್ಯೂರೋಕ್ರಸಿ ಇದೆ, ಅಂತ ಒಂದು ಸೆಟಪ್ ಇದೆ. ಅಲ್ಲಿ ಏನಪ್ಪ ಅಂದ್ರೆ ಇರಿಗೇಷನ್ ಲಾಬಿ ಕೆಲಸ ಮಾಡುತ್ತೆ, ಸ್ಟೇಟ್ ಲೆವೆಲ್ ಮತ್ತು ಸೆಂಟ್ರಲ್ ಲೆವೆಲ್. ಹಾಗಾಗಿ ಅಲ್ಲಿ ಇದೇನಪ್ಪ ಅಂದ್ರೆ ಇದು ಒಂದು ದೊಡ್ಡ ಅನ್ಯಾಯ. ಇದ್ರ ಬಗ್ಗೆ ಸರಿಯಾದ ರೀತಿಯಿಂದ ತನಿಖೆ ಆಗಬೇಕು, ಸರಿಯಾದ ರೀತಿಯಿಂದ ಏನಪ್ಪ ಅಂದ್ರೆ ಒಂದು ಏನು ವಾದಗಳಾಗಬೇಕು ಅಲ್ಲಿ, ಎಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನ ಕೆಲಸ ಮಾಡಬೇಕಲ್ಲಿ. ವಾದಗಳು ಆಗ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾವ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಏನಪ್ಪ ಅಂದ್ರೆ ಬೆನ್ನು ಹತ್ತಬೇಕಾಗುತ್ತೆ. ಇಲ್ಲಿ ಒಂದು ಏನಪ್ಪ ಅಂದ್ರೆ ಅದ್ರ ಸಲುವಾಗಿ ಒಂದು ಟೀಮ್ ಮಾಡಬೇಕು. ಹೌದ್ರೆ ಇಲ್ಲಿ ಮಾಡಿದ್ದಾರೆ ಒಂದು ಕೆಲವೊಂದು ಏನಪ್ಪ ಅಂದ್ರೆ ಕೃಷ್ಣಾ ಜಲಭಾಗ್ಯ ನಿಗಮದಲ್ಲಿ ಮಾಡಿದಂಗೆ ಕಾವೇರಿದೂ ಮಾಡಿರ್ತಾರೆ. ಹೌದ್ರ? ಅವ್ರಿಗೇನಪ್ಪ ಅಂದ್ರೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ, ಲೀಗಲ್ ಸೆಲ್ ಅಂತೇಳಿ ಇನ್ನೊಂದು ಮಾಡೋದು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ, ಪರಿಹಾರ ಆಗ್ತಾ ಇಲ್ಲ. ಅಲ್ಲ, ಪರಿಹಾರ ಸಿಗ್ತಾ ಇಲ್ಲ. ಇವತ್ತೇನಪ್ಪ ಅಂದ್ರೆ ಅವ್ರೇನು ಎಂಥ ವಾದ ಮಾಡ್ತಾ ಇದ್ದಾರೆ ಅಂದರೆ ಬೆಂಗಳೂರು ನಗರ ಎಷ್ಟು ಬೆಳೆದು ಬಿಟ್ಟಿದೆ ಅಂದರೆ ಅದರ ಅರ್ಧ ಭಾಗ ಮಾತ್ರ ನಾವೇನಪ್ಪ ಅಂದ್ರೆ ಕಾವೇರಿ ಬೆಲ್ಟಿಗೆ ಬರ್ತೈತೆ. ಅದು ಉಳಿದದ್ದು ಆ ಕಾವೇರಿ ಬೆಲ್ಟಿಗೆ ಬರಲ್ಲ, ನಾವ್ಯಾಕೆ ಕೊಡೋಣ ಅಂತ ಕೇಳ್ತಾರೆ. ಮತ್ತೆ ನೀವೇನು ನಮ್ಮ ಕೃಷ್ಣಾ ಬೆಲ್ಟಿಗೆ ಬರ್ತೀರಾ? ಏನು ಮಡ್ರಾಸ್ ನಗರ ಕೃಷ್ಣಾದ ನೀರು ಯಾಕೆ ಕೊಡಬೇಕು? 15 TMC. ಒಂದು ಕರ್ನಾಟಕ 5 TMC, ಮಹಾರಾಷ್ಟ್ರ 5 TMC, ಆಮೇಲೆ ಏನಪ್ಪ ಅಂತಂದ್ರೆ ಆಂಧ್ರ ಪ್ರದೇಶ 5 TMC. 15 TMCಗಳು. ಇದ್ರದ್ದೊಂದು ಒಂದು ದೊಡ್ಡ ಹಗರಣನೂ ಆಯ್ತು ಹಿಂದೆ. ಈ ಕೇವಲ 15 TMC ಕೊಡಬೇಕು ಅಂತೇಳಿ ಒಂದು ಒಪ್ಪಂದ ಆಯಿತು. ಅವಾಗ NTR ಸರ್ಕಾರ ಇತ್ತು, ತೆಲುಗು ಗಂಗಾ ಅಂತೇಳಿ ಮಾಡ್ಕೊಂಡ್ರು ಅವರು. ಕೇವಲ 15 TMC ಏನಪ್ಪ ಅಂದ್ರೆ ಒಂದು ರಿಸರ್ವ್ ಮಾಡಬೇಕಾಗಿತ್ತು. ಅವರು 150 TMC ಮಾಡ್ಕೊಂಡ್ರು. ಹೇಗಿದೆ ನೋಡಿ ದ್ರೋಹ. ಅದಕ್ಕೇನಪ್ಪ ಅಂತಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಬಂದು ಏನಪ್ಪ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಓಪನಿಂಗ್ ಮಾಡಿದ್ರು. ಇಲ್ಲೆಲ್ಲ ರಾಮಕೃಷ್ಣ ಹೆಗಡೆ ಅವರು ಹೋಗಿ ಎಲ್ಲ ಏನಪ್ಪ ಅಂತಂದ್ರೆ ಚಪ್ಪಾಳಿ ತಟ್ಟಿದ್ರು. ಯಾಕೆ ಅಂತ ಹೇಳಿದಾರಪ್ಪ ಅಂದ್ರೆ ಅವತ್ತು ಥರ್ಡ್ ಫ್ರಂಟ್ ಒಂದು ನಶಾ, ರಾಜಕೀಯ ನಶಾ. ಹೌದ್ರಾ? ಅವಾಗ ದೇವೇಗೌಡರು ಹೋಗಿದ್ರು ಅವ್ರ ಜೊತೆಗೆ. ಇದು ಎಲ್ಲ ಏನಪ್ಪ ಅಂದ್ರೆ ಈ ಇವತ್ತು ಚರ್ಚೆಗೆ ಒಳಪಡ್ತಕ್ಕಂಥದ್ದು ಆಗಬೇಕು. ಇವತ್ತೇನಪ್ಪ ಅಂದ್ರೆ ರೈತರ ಮುಖಂಡರು ಮತ್ತೆ ಅದು ಅಲ್ಲದೆ ಬೇರೆ ಬೇರೆ ಏನಪ್ಪ ಅಂದ್ರೆ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಹೆಚ್ಚಿನ ಏನಪ್ಪ ಅಂತಂದ್ರೆ ಗಮನ ಹರಿಸಬೇಕಾದಂಥ ಅವಶ್ಯಕತೆ ಇದೆ. ಇದನ್ನ ಏನಪ್ಪ ಅಂದ್ರೆ ಅಣ್ಣ ತಮ್ಮರು ಅಂತ ಹೇಳಿ ಶಿವಕುಮಾರ್ ಅವ್ರು ಹೇಳ್ತಾ ಇದಾರಲ್ಲ, ಮೇಕೆದಾಟಿಗೆ ಹೋಗಿ ಅವ್ರು ಏನಪ್ಪ ಅಂದ್ರೆ ಕೂಗಿದ್ರು. ಆ ಕೂಗು ಅವ್ರೇನ ಅರಣ್ಯ ರೋಧನ ಅವ್ರಿಗೆ, ಯಾರಿಗೆ? ತಮಿಳುನಾಡಿನವರಿಗೆ. ನಾನು ಅವಾಗ ಒಂದ್ಸರ್ತಿ ಒಂದು ಡಿಬೇಟ್ನಲ್ಲಿ ಹೇಳಿದೆ, ನೀವು ಅದೇ ಆಲ್ಮಟ್ಟಿಗೆ ಹೋಗಿ ಏನಪ್ಪ ಅಂತಂದ್ರಪ್ಪ ಇಲ್ಲ ನಾರಾಯಣಪುರ ಡ್ಯಾಮ್ಗೆ ಹೋಗಿ ಏನಪ್ಪ ಅಂದ್ರೆ ನೀವು ಅಲ್ಲಿ ಏನಪ್ಪ ಅಂದ್ರೆ ಕೂಗಬೇಕಾಗಿತ್ತು. ಯಾಕಂದ್ರೆ ನಾವು 15 TMC ನೀರು ಬಿಡಲ್ಲ ಅಂತೇಳಿ. ಅವಾಗ ಅವ್ರು ಮೂಗಿಗೆ ಹಿಡಿದ್ರೆ ಬಾಯಿ ತೆಗಿತಾ ಇದ್ರು ಅವರು. ಅದನ್ನ ಬಿಟ್ಕೊಟ್ಟು ನೀವು ಅಲ್ಲಿ ಮೇಕೆದಾಟಿಗೆ ಹೋದ್ರೆ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿ ಏನೋ ಅಲ್ಲಿ ಇದನ್ನ ಏನಪ್ಪ ಅಂದ್ರೆ ನೀವು ಸತ್ಯಾಗ್ರಹ ಮಾಡ್ತೀರಾ, ಏನಪ್ಪ ಅಂದ್ರೆ ಉಪವಾಸ ಕೂಡ್ತೀರಾ, ಕೂಡ್ರಿ ಅಂತ ಹೇಳ್ತಾರೆ ಅವರು. ಅದಕ್ಕೇನು ಅವ್ರಿಗೇನು ಬೆಳೆದಿಲ್ಲ, ಫರಕ್ ಬೆಳೆದಿಲ್ಲ.